ದಿವಸಿ ಪೂಜೆ ಕಥೆ ಅಂತ ನಾವು ಭೀಮನವಾಸ ದಿನ ಈಶ್ವರ ಪಾರ್ವತಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಈ ಕಥೆಯನ್ನು ಹೇಳ್ತೀವಿ. ಈ ಕಥೆ ಹಾಡಿನ ರೂಪದಲ್ಲೇ ಈ ಕಥೆ ಇರುತ್ತೆ. ಈಗ ಈ ಹಾಡನ್ನು ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಶಕ್ತಿ ಗಣೇಶನ ಯುಕ್ತಿಲಿ ಬಲಗೊಂಡು ಭಕ್ತಿಪೂರ್ವಕವಾಗಿ ಸತ್ಯರೆಲ್ಲ ಮುತ್ತೈದೆ ತನಗಾಳ ಸೆರೆಗೊಡ್ಡಿ ಬೇಡಲು ಅರ್ತಿಯಿಂದಲಿ ನೂತನ ಗೌರಿಗೆ ಜ್ಯೋತಿಗೆ ಸಕಲ ಸನ್ಮಾತೆಗೆ ಕತ್ತಲೆ ರಾಯಗೆ ಪುತ್ರ ಹುಟ್ಟಿದನೆಂದು ವಿಪ್ರ ಜೋಯಿಸರೆಲ್ಲ ನೆರೆದರಾಗ ಅರ್ತಿಯಿಂದಲೇ ನಾಮಕರಣವ ಮಾಡಿ ಇಟ್ಟರು ಕಾಳಿಂಗರಾಯನೆಂಬೋ ಹೆಸರು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಕತ್ತಲೆ ರಾಯನ ಮಗ ಕಾಳಿಂಗರಾಯನು ಅರ್ತಿಯಿಂದಲಿ ಬೇಟೆಗೆ ಹೋಗಲು ವಿಚಿತ್ರದ ಹುಲಿ ಕಂಡು ಮೂರ್ಛೆ ಹೋದನೆಂದು ಮಾತಾ ಪಿತೃಗಳಿಗೆ ಅರಿಹಿದರು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಆ ಮಾತು ಕೇಳುತ್ತಾ ತಾಯಿ ತಂದೆ ಮನದಲ್ಲಿ ಏನಾದರೂ ಮದುವೆ ಮಾಡಬೇಕು, ಹೋದಶಕ್ಕೆ ಹೆಣ್ಣು ಕೊಟ್ಟಿರ ಎಂದು ಪಟ್ಟಣದೊಳಗೆಲ್ಲ ಸಾರಿದರು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಸಾರ್ವಾಳಿ ಸೆರಗಿಲಿ 6,000 ಹೊನ್ನು ಈ ಕ್ಷಣದಲ್ಲಿ ತಂದು ಕಟ್ಟುತ್ತೇವೆ, ಹೋದಶಕ್ಕೆ ಹೆಣ್ಣು ಕೊಟ್ಟಿರ ಎಂದು ಕೇರಿಲೆಲ್ಲ ಸಾರಿದರು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಅಣ್ಣ ಅತ್ತಿಗೆ ಹತ್ತಿರ ಕನ್ನಿಕೆಯನ್ನೇ ಬಿಟ್ಟು ಪುಣ್ಯ ಪುರುಷರು ಕಾಶಿಗೆ ಹೋಗಿರಲು ಮನ್ನೇರ ಮಗನೊಬ್ಬ ಮೂರ್ಛೆ ಹೋದನೆಂದು ಕನ್ನಿಕೆ ಧಾರೆ ಎರವೆ ನಾನು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಆಗ ತಾಳಿ ಮಾಡಿ ಬೇಗ ಕಂಕಣ ಕಟ್ಟಿ ಶೀಘ್ರದಿ ಧಾರೆ ಎರೆದರಾಗ ಬಾಳ ಹೊತ್ತಾಯಿತು ವ್ಯಾಳೆ ಮೀರಿ ತಂದು ಭಾಗೀರಥಿ ದಡಕ್ಕೆ ನಡೆತಂದರು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಕಾರೆಂಬ ಕತ್ತಾಲೆ ಬೋರೆಂಬ ಸುರಿಮಾಡೆ ಅರಣ್ಯದೊಳಗೆ ಅವರಿಬ್ಬರ ಬಿಟ್ಟು ನೀನಿನ್ನ ಪುರುಷನ್ನ ಕಾಯ್ದುಕೊಂಡಿರು ಎಂದು ಬೋರನಲ್ಲಿಂದ ತೆರಳಿದರು. ಒಂದು ಗಲ್ಲದಿ ಹಾಲು ಒಂದು ಗಲ್ಲದಿ ಮೊಸರು ಕಂದಮ್ಮ ನಿನಗ್ಯಾಕೆ ಕಡು ದುಃಖವು, ರಂಬೆ ಬಾರೆ ಎನ್ನ ಮಂದಿರಕ್ಕೆಂದು ಚೆಂದುಳ್ಳಿ ಸೊಸೆಯ ಕರೆದನೆ ಬಾವ. ಒಂದು ಗಲ್ಲದಿ ಬೆಣ್ಣೆ ಒಂದು ಗಲ್ಲದಿ ತುಪ್ಪ ಕಂದಮ್ಮ ನಿನಗ್ಯಾಕೆ ಕಡು ದುಃಖವು, ರಂಬೆ ಬಾರೆ ಎನ್ನ ಮಂದಿರಕ್ಕೆಂದು ಚೆಂದುಳ್ಳಿ ಸೊಸೆಯ ಕರೆದಾಳೆ ಅತ್ತಿಯ ಎಲೆಯಂತೆ ಚಿಕ್ಕ ಕಾಳಿಂಗನ್ನ ಎನಗಾಗಿ ಪಡೆಯಲ್ಲ ಮಾವ, ಚಿಕ್ಕ ಕಾಳಿಂಗನ್ನ ಇಲ್ಲೇ ಬಿಟ್ಟು ಹೋದರೆ ಸತ್ಯಲೋಕಕ್ಕೆ ನಾನು ಸಲ್ಲುವೆನೆ. ಅರಳಿಯ ಎಲೆಯಂತೆ ಚೆಲುವ ಕಾಳಿಂಗನ್ನ ಹಡೆದಲ್ಲೇ ಅತ್ತೆ ಎನಗಾಗಿ, ಚೆಲುವ ಕಾಳಿಂಗನ್ನ ಇಲ್ಲೇ ಬಿಟ್ಟು ಹೋದರೆ ದೇವಲೋಕಕ್ಕೆ ನಾನು ಸಲ್ಲುವೆನೆ. ಊರ ಒಳಗೆಲ್ಲ ಠಾಣಾದೇವಿಗೆ ನೋಡಿ ನಾರಿಯರೆಲ್ಲ ಎಂತಿದ್ದರು, ಅವುಗಳನ್ನೇ ಹರಿಕೊಂಡು ಹೂಗಳನ್ನೇ ಕೊಯ್ದುಕೊಂಡು ನಾರಿಯರೆಲ್ಲ ಬಾ ಎಂದರು. ಆಗ ಸಿದಿಗೆ ಮುರಿದು ಠಾಣಾದೇವಿಗೆ ಮಾಡಿ ಶೀಘ್ರದಿ ಮರಳ ಮುಟ್ಟಿಗೆನೆ ಮಾಡಿ ನಾರು ಬತ್ತಿ ಹಾಕಿ ನೀರು ಎಣ್ಣೆ ಹಾಕಿ ಶೀಘ್ರದಿಂದಲೀ ನೂತನ ಗೌರಿಗೆ. ಜ್ಯೋತಿಗೆ ಸಕಲ ಸನ್ಮಾತೆಗೆ ನಂದಿಯ ನೇರ್ಕೊಂಡು ಕೆಂಜಡೆಯ ಸೂಸುತ್ತಾ ಚಂದ್ರಮುಖಿ ಪಾರ್ವತಿ ಸಹಿತಾಗಿ ರಂಬೆ ಇದೇನೆಂದು ಮಹಾಲಿಂಗ ತಾ ಕೇಳಲು ಹಿಂದಿನ ವೃತ್ತಾಂತವ ಅರಿಹಿದಳು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಹೋದ ವರ್ಷವು ತಾಯಿ ತಂದೆ ಮನೆಯಲ್ಲಿ ಅಣ್ಣ ಭಂಡಾರವ ಒಡೆದನಾಗ ಇಂದು ಭಂಡಾರವ ಒಡವರು ಇನ್ನಾರೆಂದು ಅಂಗನೆ ತುಂಬಿದಳು ಅರಳುಗಣ್ಣ. ಪಾರ್ವತಿ ಬಂದಾಗ ಎಳೆಗಳ ಕಟ್ಟಲು ಮಹಾಲಿಂಗ ಭಂಡಾರ ಒಡೆದನಾಗ ತಂದು ಕಮಂಡಲದ ಕವ ಚೆಲ್ಲಲು ಭೂಮಂಡಲಪತಿ ಮೈ ಮುರಿದು ಎದ್ದನಾಗ. ಅಡವಿ ಪಟ್ಟಣವಾಗಿ ಗಿಡತರುಗಳಾದವು ಮೃಡನರಸಿ ಬಂದು ಕಥೆಯ ಹೇಳೆ ದೃಢದಿಂದ ಗೌರಿಯ ನೋಹಿಯ ನೂತಿದ್ದು ಪೊಡವಿಯೊಳಗೆಲ್ಲ ಹರಡೀತು. ಜ್ಯೋತಿಗೆ ಸಕಲ ಸನ್ಮಾತೆಗೆ ಜ್ಯೋತಿಗೆ ಸಕಲ ಸನ್ಮಾತೆಗೆ. ಈಗ ಭೀಮನವಾಸ್ಯ ದಿನ ಈ ಕಥೆಯನ್ನು ನಾವು ಹೇಳೋದು ಪದ್ಧತಿ.